ನಮಸ್ತೆ ಗೆಳೆಯರೆ, ಮಧು ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾ ಇರೋದು ಬಂದು IMTದು ಫೀಡ್ಬ್ಯಾಕ್ ವಿಡಿಯೋ. ಅದು ಎಲ್ಲೋ ಬೋರ್ಡ್ ಗಾಡೀಲಿ ಫೀಡ್ಬ್ಯಾಕ್ ವಿಡಿಯೋ. ಎಲ್ಲೋ ಬೋರ್ಡ್ ಗಾಡಿ ಏನಕ್ಕೆ ಹೇಳಿದೆ ಅಂತಂದರೆ, ಪ್ರತಿದಿನ ರೋಡಲ್ಲೇ ಇರ್ತದೆ ಗಾಡಿ. ಇದು ಕರೆಕ್ಟಾ? ಅಂದರೆ ಸಿಕ್ಕಾಪಟ್ಟೆ ಯೂಸ್ ಆಗ್ತಾ ಇರುತ್ತೆ ಡಿವೈಸು. ಅದರದ್ದು ರಿವ್ಯೂ ವಿಡಿಯೋ. ಎಷ್ಟು ದಿನದ ರಿವ್ಯೂವು? ಸ್ಟಾರ್ಟಿಂಗಲ್ಲಿ ನಾವು ಸ್ಟಾರ್ಟ್ ಮಾಡ್ತಿದ್ದಾಗೆ ಬಂದು ಹಾಕ್ಕೊಂಡಿರುವಂಥ ಗಾಡಿ ಇದು. ಓಕೆನಾ? ಹಾಕ್ಕೊಂಡಿರುವಂಥದ್ದು ನೋಡ್ಬೋದು. ಇಲ್ಲಿ ವಾರಂಟಿ ಕಾರ್ಡು 3/11/2025 ಫಿಟ್ ಮಾಡಿಸಿರೋದು. ಕಸ್ಟಮರ್ ಹತ್ರನೇ ಮಾತಾಡಿಸ್ತೀನಿ, ನೀವು ನೋಡ್ಬೋದು. ಅಣ್ಣ, ಗಾಡಿಗೆ ಹಾಕಿ 10 ತಿಂಗಳಾಯಿತು. ಹೌದಣ್ಣ. ಯಾವ ಥರ? ಸ್ವಲ್ಪ ಜೋರಾಗಿ ಹೇಳಿ. ಚೆನ್ನಾಗಿದೆ ಅಣ್ಣ. ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿದೆ, ಸ್ವಲ್ಪ ಟೈಮಿಂಗ್ ಚೇಂಜ್ ಆಗಿದೆ ಅಂತ ಮಾಡ್ಕೊಳಕ್ಕೆ ಬಂದಿದೆ. ಈಗ 10 ತಿಂಗಳಿಂದ ಓಡಿಸ್ತಾ ಇರಲಿಲ್ಲ, ಏನು ಪ್ರಾಬ್ಲಮ್ ಇದೆಯಾ? ನನಗೇನು ಪ್ರಾಬ್ಲಮ್ ಇಲ್ಲ ಅಣ್ಣ. ರೆಸ್ಪಾನ್ಸು ಚೆನ್ನಾಗಿದೆ. ಹೌದು. ಇದು ಮೊದಲೆಲ್ಲ ನೀವು ಕ್ಲಚ್ ಕಾಲಲ್ಲಿ ತುಳಿದು ಗಾಡಿ ಓಡಿಸ್ತಾ ಇದ್ರಿ. ಇವಾಗ ಈ ಡಿವೈಸ್ ಹಾಕೊಂಡ್ಮೇಲೆ ಏನು ವ್ಯತ್ಯಾಸ ಆಗಿದೆ? ಕಾಲು ನೋವಿಲ್ಲ, ಆರಾಮಾಗಿ ಓಡಿಸ್ತಾ ಇದ್ದೀನಿ. ತೊಂದರೆ ಇಲ್ಲ. ಎಷ್ಟು ಟ್ರಾಫಿಕಲ್ಲೇನೋ ಆರಾಮಾಗಿ ಹೋಗ್ತಾ ಇದ್ದೀನಿ. ಎಷ್ಟು ಟ್ರಾಫಿಕ್ ಇದ್ರೂ ಆರಾಮಾಗಿ ಓಡಿಸ್ತೀರಾ? ಸ್ವಲ್ಪ ಜೋರಾಗಿ ಹೇಳಿ, ಮೈಕ್ ಇಲ್ಲ ಇದಕ್ಕೆ. ಹಂಗಾಗಿ ಎಷ್ಟು ಟ್ರಾಫಿಕ್ ಇದ್ರೂ ಆರಾಮಾಗಿ ಓಡಿಸ್ತಾ ಇದ್ದೀನಿ. ಆರಾಮಾಗಿ ಓಡಿಸ್ತಾ ಇದ್ದೀರಾ? ಬೇರೆಯವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ? ಕಾಲು ನೋವಿರೋರಿಗೆ ಬೇಕು ಅನ್ನೋವ್ರಿಗೆಲ್ಲ ಹಾಕ್ಸ್ಕೊಳ್ಳಿ ಅಂತ ಹಾಕ್ಸ್ಕೋಬೇಕು. ಅಲ್ಲ, ಎಲ್ಲರಿಗೂ ಬೇಕು ಟ್ರಾಫಿಕಲ್ಲಿ. ಈಗ 60,000 ರೂಪಾಯಿ ವರ್ತಿದೆಯಾ ಇದು? ವರ್ತಿದೆ ಅಣ್ಣ. ವರ್ತಿದೆಯಾ? ಇದೆ. ಯೂಸ್ ಮಾಡ್ಕೋಬೋದು. ಈ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಿಷನ್ ಸೌಂಡ್ ಅಂತ ಇದ್ರಿ. ಈಗ ಶೋರೂಮಲ್ಲಿ ಆಟೋಮೆಟಿಕ್ ಬೇಕಂದ್ರೆ 1 ಲಕ್ಷದಿಂದ 5 ಲಕ್ಷನೂ ಇದೆ. ಜಾಸ್ತಿ ರೇಟ್. ಹೌದು. ಬಟ್ ಆದರೂ ಇರೋ ಗಾಡಿಗೆ ಮಾಡ್ಕೊಳಕ್ಕಾಗಲ್ವಲ್ಲ? ಯಾವುದು? ಈಗ ಶೋರೂಮ್ ಗಾಡಿ ತೊಗೊಳ್ತೀವಂದ್ರು ಇರೋ ಗಾಡಿಗೆ ಮಾಡಿಸ್ಕೊಳಕ್ಕಾಗಲ್ಲ. ಗಾಡಿ ಚೇಂಜ್ ಮಾಡಬೇಕು. ಹೌದು. ಆಮೇಲೆ ಮೈಲೇಜ್ ಡ್ರಾಪ್ ಆಗುತ್ತಲ್ಲ ಆಟೋಮೆಟಿಕ್ ತಗೊಂಡ್ರೆ. ಈಗ ಶೋರೂಮಿಂದ ಆಟೋಮೆಟಿಕ್ ತಗೊಂಡ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಇವಾಗ ಇರೋ ಗಾಡಿಗೆ ಇದು ಡಿವೈಸ್ ಹಾಕೊಂಡ್ರೆ ಮೈಲೇಜ್ ಡ್ರಾಪ್ ಆಗಿದೆ? ಏನೂ ಆಗಿಲ್ಲ. ಸೇಮ್ ಮೈಲೇಜೇ ಬರ್ತಾ ಇದೆ. ಏನು ತೊಂದರೆ ಇಲ್ಲ. ಗಾಡಿ ಓಡಿಸೋಕ್ಕೆಲ್ಲ ಚೆನ್ನಾಗಿದೆ. ಇದು ಕೆಲವ್ರಿಗೆ ಡೌಟ್ ಇರುತ್ತೆ, ಕ್ಲಚ್ ಪ್ಲೇಟ್ ಲೈಫ್ ಬರುತ್ತಾ ಇಲ್ಲ ಅಂತ. ಅದಂತ ಏನು ತೊಂದರೆ ಇಲ್ಲ. ಆಲ್ರೆಡಿ ನಾನು ಕ್ಲಚ್ ಪ್ಲೇಟ್ ಹಾಕ್ಸಿ 2,80,000 ಓಡಿಸ್ಬಿಟ್ಟು ಈಗ ಚೇಂಜ್ ಮಾಡಿದ್ದೀನಿ. ಅದೇನೋ ಸ್ವಲ್ಪ ಸೆಟ್ಟಿಂಗ್ ಚೇಂಜ್ ಮಾಡೋಕ್ಕೆ ಬಂದಿದೆ ಅಷ್ಟೇ, ಬೇರೆ ಏನೇನಿಲ್ಲ. ಅಂದರೆ ಈ ಡಿವೈಸಿಂದ ಕ್ಲಚ್ ಪ್ಲೇಟ್ ಹಾಳಾಗಿದೆಯಾ? ಅದು ಏನಿಲ್ಲ, ರೆಗ್ಯುಲರ್ ಆಗಿ ಹೋಗಿರೋದು ಅಷ್ಟೇ ಅಲ್ವಾ? ಮಾಮೂಲಿ ನಾನು 1,20,000ಕ್ಕೆ 1,50,000ಕ್ಕೆ ಚೇಂಜ್ ಮಾಡಿದೆ. ಇನ್ನೂ ಜಾಸ್ತಿನೇ ಈ ಸರಿ ಜಾಸ್ತಿ ಬಂದಿದೆ. ಲಾಂಗ್ ಜಾಸ್ತಿ ಓಡಿಸಿದ್ದೀನಿ ಅದಕ್ಕೆ. ಹಂಗಾಗಿ ಮೊದಲೆಲ್ಲ 1,20, 1,50 ಚೇಂಜ್ ಮಾಡ್ತಾ ಇದ್ರಿ. ಬರೀ ಲೋಕಲಲ್ಲೇ ಓಡಿಸಿದ್ರೆ ಅಷ್ಟೇನೆ. ಓಕೆ, ಥ್ಯಾಂಕ್ ಯು. ನಮ್ಗೆ ಆವತ್ತಿನ ದಿನದಲ್ಲಿ ಬಿಸ್ನೆಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ. ಕಂಗ್ರಾಟ್ಸ್. ಚೆನ್ನಾಗಿ ಓಡಿಸ್ಕೊಳ್ಳಿ, ಚೆನ್ನಾಗಿ ಲೈಫ್ ಬರುತ್ತೆ ಅಂತ ಹೇಳ್ತಾ ತಿಳಿಸ್ತಾ ಇದ್ದೀನಿ. ನೋಡಿ, 10 ತಿಂಗಳಿಂದ ಇವು ಗಾಡಿ ಎಲ್ಲೋ ಬೋರ್ಡಲ್ಲಿ ಯೂಸ್ ಆಗಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ನಾವೇನಕ್ಕೆ ಏನು ಹೇಳೋಕ್ಕೆ ಇದರಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಲೈಫ್ ಜಾಸ್ತಿ ಬರುತ್ತೆ, ಫಸ್ಟ್ ಕ್ಲಾಸಾಗಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದು ಫೀಡ್ಬ್ಯಾಕ್ ವಿಡಿಯೋ.